ನೀನ್ ಇನ್ನೂ ಪ್ರಸಾದ ತಿಂದಿಲ್ವಾ? ಇದು ಬಂಗಾರಿದು. ಇವನ್ಗೇನಮ್ಮ, ನೀನ್ ಕೊಡ್ನಿಲ್ಲ ಅಂದ್ರು ಅಲ್ಲೋಗಿ ತಗೊಂಡು ತಿಂತಾನೆ. ನನಗೆ ಇನ್ನೊಂದು ದೊನ್ನೆ ಪ್ರಸಾದ ಆದ್ರೆ ಸಾಕು, ಕೊಡು. ಇಲ್ಲ ಇಲ್ಲ, ಇದು ಬಂಗಾರಿಗೆ ಬೇಕು, ನಾನ್ ಕೊಡಲ್ಲ. ಸರಿ ಸರಿ, ಗುಂಡಾಚಾರ ಹತ್ರನೇ ಇಸ್ಕೋತೀನಿ. ಕಾಗೆ ಬಂದು ತಿನ್ಬಿಡ್ಬೇಡ, ಇದು ಜಾಜಿದು. ಯುಕ್ತೋ ಯತಿ ಭಾವತು. ಅಲ್ಲೇ ಏನೋ ಜಗ್ಗಿ, ಭಕ್ತಿ ಭಾವ ವಿಪರೀತವಾಗ್ಬಿಟ್ಟಿದೆ. ಅಲ್ಲೋ ಜಗ್ಗಿ, ನಿನ್ನ ಹಣೆ ಮೇಲೆ 1 ಇಂಚು ಜಾಗ ಇಲ್ದಂಗೆ ವಿಭೂತಿ ಕುಂಕುಮ ಹಚ್ಕೊಂಡು ಒಳ್ಳೆ ಕಾರ್ ಸಿದ್ದೇಶ್ವರನ್ ತರ ಕಾಣಿಸ್ತಾ ಇದೆಯಲ್ಲೋ. ಅಂತದೇನಿಲ್ಲಪ್ಪ, ಹಾಗೆ ಸುಮ್ಮನೆ. ಅಲ್ಲ ಕಣೋ ಜಗ್ಗಿ, ನೀನು ನಿಜವಾಗ್ಲೂ ಕುಡಿಯೋದನ್ನ ಸೇದೋದನ್ನ ಬಿಟ್ಟಿದ್ಯಾ ತಾನೆ? ಅಯ್ಯೋ ಎಷ್ಟು ಸರಿನ್ರಯ್ಯ ನಿಮ್ಗೆ ಹೇಳೋದು, ಪದೇ ಪದೇ ಅದನ್ನೇ ಕೇಳ್ತೀರಪ್ಪ. ಈಗ ಇದು ಎಲ್ಲ ಬಂದ್, ಮುಂದಿನ ವಾರ ನಮ್ಮಮ್ಮ ಬರ್ತಾ ಇದ್ದಾಳೆ. ಸುನೀತ್ ನೋಡ್ಬೇಕಲ್ಲ. ಗಂಡು ಹುಟ್ಟಿದ್ರೆ ಶ್ರೀಚಕ್ರಿ ಅಂತ, ಹೆಣ್ಣು ಹುಟ್ಟಿದ್ರೆ ಮಹಾದೇವಿ ಅಂತ ಹೆಸರಿಡಬೇಕು ಅನ್ಕೊಂಡಿದ್ದೀನಿ. ಏನಂತೀರಿ? ಓ, ಅಂದ್ರೆ ನಿಮ್ಗೆ ಹುಡ್ತಿರೋ ಮಗು ಹೆಣ್ಣ ಗಂಡ ಅಂತ ನಿನ್ಗೆ ಇನ್ನೂ ಗೊತ್ತಾಗಿಲ್ವೇನೋ? ಅದು ಹೇಗೋ ಗೊತ್ತಾಗಕ್ಕೆ ಸಾಧ್ಯ? ಅದು ಅಲ್ಲದೆ ಸರ್ಕಾರದವರು ಕಾನೂನು ಮಾಡಿದ್ದಾರೆ, ಮಗು ಹುಟ್ಟೋಕೆ ಮುಂಚೆ ಗಂಡೋ ಹೆಣ್ಣು ಅಂತ ವೈದ್ಯರು ಹೇಳಬಾರ್ದು ಅಂತ. ಅದು ಅಲ್ಲದೆ ಇಷ್ಟು ಬೇಗ ಗೊತ್ತಾಗೋದಿಲ್ಲ ಬಿಡಿ. ನನ್ನ ಕರ್ಮ, ಅದಕ್ಕೆ ಯಾಕೋಬೇಕು ವೈದ್ಯರು? ಮತ್ತೆ ತಿಳಿಯೋದು ಹೆಂಗೆ? ತಿಳಿದ ಏನೋ ಹುಂಬ, ನಮ್ಮ ಜ್ಯೋತಿಷಿಗಳಿದಾರಲ್ಲ ಅವ್ರನ್ನೇ ಕೇಳೋದು ತಾನೆ. ಹುಟ್ಟೋ ಮಗು ಗಂಡು ಅಂತ ಈಗಲೇ ಗೊತ್ತಾದ್ರೆ ನಿನಗೂ ಖುಷಿ ಅಲ್ವೇನಪ್ಪ? ಭೋಪಾಲಿ ಅಥರ್ವಣಿ ಇಂತ ಮಹಾನ್ ಭವಿಷ್ಯಕಾರರು, ಅಖಿಲಾಂಡ ಪೀಠ ಬ್ರಹ್ಮಾಂಡ ಪಂಡಿತರು, ಅವ್ರು ಇರೋದೆ ಇಂಥದ್ದನ್ನೆಲ್ಲ ಹೇಳೋದಕ್ಕೆ. ವೈದ್ಯರು ಬೇಕಾದ್ರೆ ಸುಳ್ಳು ಹೇಳ್ಬೋದು, ಆದರೆ ಈ ಭೂಪಾಲಿ ಪಂಡಿತರು ಹೇಳಿದ್ರೆ ಮುಗೀತು, ಹಾಗೆ ಆಗತ್ತೆ. ಹೌದಾ? ಅಷ್ಟು ಸತ್ಯನ ಭೂಪಾಲಿಗಳು? ಹೌದು ಕಣಜಿಗ್ಗಿ,
ಒಂದು ಸಾರ್ತಿ ನೀನು ಅವ್ರನ್ನ ಭೇಟಿಯಾಗಿ ನೋಡು, ಆಮೇಲೆ ಊರವ್ರಿಗೆಲ್ಲ ನೀನೇ ಡಂಗ್ರ ಸಾರ್ಕೊಂಡ್ಬರ್ತೀಯ. ಭೂಪಾಲಿ ಪಂಡಿತರು ಹೇಳೋದು ಸತ್ಯ ಆಗತ್ತೆ ಅಂತ. ಓಹೋ, ವಿಷಯ ಗಂಭೀರವಾಗೇ ಇದೆ. ಅದೇನು ಹೇಳಿ. ನಿನಗೆ ಸಂತಾನ ಯೋಗನೇ ಇಲ್ಲ, ಬಲವಂತವಾಗಿ ಆಗ್ತಿದೆ ಅಷ್ಟೇ. ನೀವು ಹೇಳಿ ಸತ್ಯನೇ. ಆದರೆ ಅಮ್ಮನವ್ರ ಕೃಪೆ, ನನ್ನ ಹೆಂಡತಿ ಈಗ ಗರ್ಭ ಧರಿಸಿದ್ದಾಳೆ. ನಾನು ತಂದೆ ಆಗ್ತಾ ಇದ್ದೀನಿ. ಮಗು ಒಂದು ಆಗ್ಬಿಟ್ರೆ ಅದನ್ನು ನಮ್ಮ ತಾಯಿ ಮಡಲಿಗೆ ಹಾಕಿ ನನ್ನ ಜನ್ಮ ಸಾರ್ಥಕ ಮಾಡ್ಕೋತೀನಿ. ನಮ್ಮ ತಾಯಿನೇ ದೇವರು ನನಗೆ. ಸಂತೋಷದ ವಿಷಯನೇ. ನಿಮ್ಮಮ್ಮ ಅಂದ್ರೆ ನಿನಗೆ ಪ್ರಾಣ, ಹೌದಲ್ಲ? ಸತ್ಯ, ಅಕ್ಷರಶಃ ಸತ್ಯ. ಎಷ್ಟು ಸತ್ಯ ನುಡಿತೀರಿ ನೀವು. ಇಷ್ಟು ದಿವಸ ಎಲ್ಲೋಗಿದ್ರಿ ಈ ಭೂಮಿ ಮೇಲೆ ನೀವು? ನಮ್ಮಮ್ಮನ ಸಂತೋಷಕ್ಕೋಸ್ಕರನೇ ಈ ಮಗು. ಇಲ್ಲೇ ದೊಡ್ಡ ಸಮಸ್ಯೆ ಇರೋದು. ಅದೇನು ಅಂತ ಹೇಳಿ ಅದಕ್ಕೆ ಪರಿಹಾರ ಮಾಡ್ಕೊಳ್ತಾನೆ. ಎಷ್ಟೇ ಖರ್ಚಾದರೂ ಪರವಾಗಿಲ್ಲ, ನಮ್ಮ ಜಗ್ಗಿಗೆ ಅವನ ತಾಯಿ ಸಂತೋಷ ಮುಖ್ಯ. ಹೇಳಿದ್ರೆ ಜಗ್ಗಿ ಬೇಜಾರು ಮಾಡ್ಕೋತಾನೆ, ಹೇಳದೆ ಹೋದ್ರೆ ನಾನ್ ದ್ರೋಹ ಮಾಡ್ದಾಗುತ್ತೆ. ಪರವಾಗಿಲ್ಲ ಹೇಳಿ. ಎಂಥೆಂಥ ಕಷ್ಟಗಳನ್ನು ದಾಟ್ಕೊಂಡು ಈಗ ತಂದೆ ಆಗೋ ಭಾಗ್ಯ ಕೂಡ ಬಂದಿದೆ. ಇನ್ನು ಯಾವುದೇ ಸಮಸ್ಯೆ ಬಂದರೂ ಸರಿ, ನಾನು ಎದುರಿಸೋಕೆ ಸಿದ್ಧ. ಹೇಳಿ. ಈ ಮಗು ಹುಟ್ಟಿದ್ರೆ ನಿಮ್ಮ ತಾಯಿ ಪ್ರಾಣಕ್ಕೆ ಆಪತ್ತೈತಿ. ಈ ಮಗು ಹುಟ್ಟಿದ ಕೂಡಲೇ ನಿಮ್ಮ ತಾಯಿ ಜೀವನ ಹೊರಟೋಕತಿ. ಏನ್ ಹೇಳ್ತಾ ಇದ್ದೀರಿ ಭೂಪಾಲಿಗಳೇ? ಇನ್ನೊಂದ್ಸರಿ ಕವಡೆ ಹಾಕಿ ಸರಿಯಾಗಿ ನೋಡಿ ಹೇಳಿ. ನಮ್ಮ ತಾಯಿ ಪ್ರಾಣಕ್ಕೆ ಕುತ್ತಾಗ್ಬಿಟ್ರೆ ಹೇಗ್ರಿ? ಒಂದು ಸರ್ತಿ ಅಲ್ಲ, 100 ಸರ್ತಿ ಕವಡಿ ಹಾಕಿರೋ ಅಷ್ಟ. ನಾ ನುಡಿದ ಭವಿಷ್ಯ ಸುಳ್ಳಾಗಂಗಿಲ್ಲ. ಇನ್ನು ಈ ಜನ್ಮದಲ್ಲೂ ಕೂಡ ನಮಗೆ ಶ್ರೀಚಕ್ರ ದಕ್ಕೋದಿಲ್ಲ. ಅಮ್ಮನವರು ನಮ್ಮನ್ನ ಸಿಕ್ಕಾಕಿಸ್ಬಿಟ್ರು.